ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಮಂಗಳೂರಿನ ಅಂತ ಜಿಲ್ಲೆಯಲ್ಲಿ ಕೋಮುಗಲಭೆ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಆಗ್ತಾ ಇತ್ತು. ಇವತ್ತು ದೇಶದಲ್ಲಿ ಕೇಂದ್ರ ಮೋದಿ ಸರ್ಕಾರ ಇದ್ರೂ ಕೂಡ ಮಣಿಪುರ ಉರಿದು ತಿಂಗಳಾನ್ಗಟ್ಲೆ ಅಲ್ಲಿ ಜನ ಭಯಭೀತರಲ್ಲಿ ಇದ್ದಾರೆ. ಅನೇಕ ಕಡೆ ಘಟನೆಗಳಾಗಿದೆ ಆಯಿತಾ. ಇವೆಲ್ಲ ನೋಡಿ, ಇವೆಲ್ಲ ಹೇಳೋದಕ್ಕಲ್ಲ. ಆದರೆ ಇಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡ್ತಕ್ಕಂಥದ್ದೇ ಅವ್ರಿಗೊಂದು ಅಸ್ತ್ರ ಆಗಿದೆ. ಅವರಿಗೆ ಅದೇ ರಾಜಕೀಯ ಬಂಡವಾಳ ಆಗಿದೆ ಕೆಲವ್ರಿಗೆ. ಅದು ಇವತ್ತು ಆ ರಾಜಕೀಯ ಬಂಡವಾಳ, ಆ ಅಸ್ತ್ರಗಳನ್ನು ಉಪಯೋಗಿಸ್ತಕ್ಕಂಥ ಶಕ್ತಿಗಳು ಈ ನಮ್ಮ ಆ ಜಿಲ್ಲೆಯಲ್ಲಿ ವಿಶೇಷವಾಗಿದೆ. ಎರಡು ಕಡೆನೂ ಇದೆ, ಎರಡು ಸಮಾಜದಲ್ಲೂ ಕೂಡ ಇದೆ ಆಯಿತಾ. ಅದಕ್ಕೋಸ್ಕರ ಒಳ್ಳೆಯವರು ಎಲ್ಲ ಸಮಾಜದಲ್ಲಿದ್ದಾರೆ, ಕೆಲವರು ಕಿಡಿಗೇಡಿಗಳು ಎಲ್ಲ ಸಮಾಜದಲ್ಲೂ ಇದ್ದಾರೆ. ಒಳ್ಳೆಯವರು ಹೆಚ್ಚು ಇವತ್ತಿನ ದಿವಸ ಹೊರಗೆ ಬಂದು ಮಾತನಾಡ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತು ನಾವು ಇದರಿಂದ ದೂರ ಇರಬೇಕು ಅಂತ ಇದ್ದರೆ ಅದು ಯಾರಿಗೂ ಒಳ್ಳೇದಾಗೋದಿಲ್ಲ. ಅದಕ್ಕೋಸ್ಕರ ನಾವು ಆ ದೃಷ್ಟಿಯಿಂದ ಏನೇನು ಕ್ರಮಗಳು ತೊಗೊಳ್ಬೇಕು ಅದನ್ನು ತೊಗೊಳ್ತೀವಿ. ಸರ್, ಇವಾಗ ರಾಜಕೀಯ ಆರೋಪ ಪ್ರತ್ಯಾರೋಪ ಒಂದು ಕಡೆ ಆಗಿದೆ. ಅಟ್ ದ ಎಂಡ್ ಆಫ್ ಟೈಮ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಲ್ಲ ಸರ್? ಕ್ರಮಗಳು ಆಗ್ತದೆ. ಕೆಲವು ತೀರ್ಮಾನಗಳು ಕೂಡ ಮಾಡ್ತಾರೆ. ಗೃಹ ಸಚಿವರು ಅದ್ರ ಬಗ್ಗೆ ಸಿಕ್ಕಿದೆ, ನೀವು ಅವ್ರನ್ನ ಕೇಳಿ, ಅವರೆಲ್ಲ ಹೇಳ್ತಾರೆ ಆಯಿತಾ. ನಾನು ಮತ್ತೆ ಮಿಕ್ಕಿದ ವಿಷಯ ಆಮೇಲೆ ಹೇಳ್ತೀನಿ. ನಾಳೆ ಸಭೆ ಇಟ್ಕೊಳ್ತೀವಿ. ಮತ್ತು ಸಾರ್ವಜನಿಕರನ್ನು ಭೇಟಿ ಆಗ್ತೀವಿ. ಯಾರಾದರೂ ನನ್ನ ಭೇಟಿ ಆಗೋರಿದ್ರೆ ಅವ್ರನ್ನೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಮತ್ತು ಅಲ್ಲಿ ವಿಷಯಗಳು ಸ್ವಲ್ಪ ತಿಳ್ಕೊಂಡು ನಾನು ಬರ್ತೀನಿ ಅಲ್ಲ, ಆಯಿತಾ.